ಪುತ್ತೂರಿನ ಎಪಿಎಂಸಿ ಬಳಿಯ ಸಿಟಿ ಆಸ್ಪತ್ರೆಯ ಮುಂಭಾಗದ ರಸ್ತೆಯಲ್ಲಿ ಹೊಂಡಗಳು ನಿರ್ಮಾಣವಾಗಿ ವಾಹನ ಸವಾರರಿಗೆ ಕಂಟಕವಾಗಿ ಪರಿಣಮಿಸಿದೆ. ರಾತ್ರಿ ಹಗಲು ಎನ್ನದೇ ಈ ರಸ್ತೆಯಲ್ಲಿ ನೂರಾರು ವಾಹನಗಳು ಸಂಚರಿಸ್ತಾ ಇದ್ದು ಎಲ್ಲ ವಾಹನ ಸವಾರರಿಗೂ ಈ ಹೊಂಡ ದೊಡ್ಡ ತಲೆನೋವಾಗಿದೆ. ವಾಹನದಲ್ಲಿ ಸಂಚರಿಸ್ತಾ ಇದ್ದ ಸಮಯದಲ್ಲಿ ಇಲ್ಲಿ ಹೊಂಡ ತಪ್ಪಿಸೋಕೆ ಆಗದೆ ಮಹಿಳೆಯೊಬ್ಬರು ಎಡವಿ ಬಿದ್ದ ಘಟನೆ ಕೂಡ ನಡೆದಿದೆ. ಸುಮಾರು 3 ವರ್ಷದಿಂದ ಈ ಹೊಂಡಕ್ಕೆ ಸರಿಯಾದ ವ್ಯವಸ್ಥೆ ಆಗಿಲ್ಲ. ಈ ಕುರಿತಾಗಿ ನಗರಸಭೆಗೆ ಹಲವಾರು ಬಾರಿ ಮಾಹಿತಿ ನೀಡಿದ್ರೂ ಕೇವಲ ತಾತ್ಕಾಲಿಕ ವ್ಯವಸ್ಥೆ ಅಷ್ಟೇ ಮಾಡ್ತಾರೆ. ಮತ್ತೆ ಬಳಿಕ ಅದೇ ರೀತಿ ಹೊಂಡ ತೆರೆದುಕೊಳ್ಳುತ್ತೆ ಎಂದು ಸ್ಥಳೀಯರು ದೂರಿದ್ದಾರೆ. ವೆಂಕಟರಮಣ ಕಳುವಾಜೆ, ಬಾಲಾಜಿ ಪೇಂಟ್ಸ್, ಪುತ್ತೂರು. ನಮ್ಮ ಅಂಗಡಿಯ ಪಕ್ಕದಲ್ಲಿ ನಾನು ಇಲ್ಲಿ ಅಂಗಡಿ ಆರಂಭ ಮಾಡಿ ಸಾಧಾರಣ ಒಂದು 3 ವರ್ಷ ಆಯಿತು. ಆ ಸಂದರ್ಭದಲ್ಲಿ ದೊಡ್ಡ ಹೊಂಡ ಇತ್ತು. ಸ್ಥಳೀಯವಾದಂಥ ಈ ಮುನ್ಸಿಪಾಲಿಟಿ ಸದಸ್ಯರಿಗೆ ನಾನು ಆ ಬಗ್ಗೆ ಮನವಿ ಮಾಡಿದ್ದೆ ಫೋನಲ್ಲಿ. ಅವರು ನೀವು ನನ್ನಿಂದಾಗುವಂಥದ್ದಲ್ಲ, ನಮ್ಮ ಕಮಿಷನರ್ ರೂಪಾ ಶೆಟ್ಟಿಯವರಿಗೆ ಫೋನ್ ಮಾಡಿ ಅಂತ ಹೇಳಿದರು. ತಕ್ಷಣ ನಾನು ರೂಪಾ ಶೆಟ್ಟಿಯವರಿಗೆ ಫೋನ್ ಮಾಡಿ ಆ ಬಗ್ಗೆ ಕಂಪ್ಲೇಂಟ್ ಕೊಟ್ಟೆ. ಅವರು ಆ ಸಾರಿ ಬಂದು ಇಲ್ಲಿ ಸ್ವಲ್ಪ ಜಲ್ಲಿಯಲ್ಲಿ ಹಾಕಿ ತತ್ಕಾಲಕ್ಕೆ ಅದನ್ನೊಂದು ದುರಸ್ತಿ ಮಾಡಿ ಹೋದರು. ಆದರೆ ಕೆಲವೇ ದಿನಗಳಲ್ಲಿ ಪುನಃ ಮಳೆ ಬಂದು ಅದು ಹೊಂಡ ಬಿದ್ದು ನಾನು ಇಲ್ಲಿ ನೋಡ್ತಾ ಇರ್ತೇನೆ, ಮಹಿಳೆಯರೆಲ್ಲ ಸ್ಕೂಟ್ರಲ್ಲಿ ಬಂದು ಬೀಳುವಂಥದ್ದು. ಪುನಃ ನಾನು ಸುದ್ದಿ ಪೇಪರ್ನವರಿಗೆ ಆ ಬಗ್ಗೆ ಲಿಖಿತವಾಗಿ ಬರೆದು ಕೊಟ್ಟೆ ಮತ್ತು ಮೌಖಿಕ ಕೂಡ ನಾನು ದೂರು ಕೊಟ್ಟೆ. ಅವರು ಕೂಡ ದೂರು ಕೊಟ್ಟಾಗ ತಕ್ಷಣ ನಾವು ಕ್ರಮ ತಗೊಳ್ತೇವೆ ಅಂತ ಹೇಳಿದರು. ಪುನಃ ಒಂದು ಸಣ್ಣ ಕಣ್ಣಿ ಕಳೆದುಕೊಟ್ಟು ನೀರು ನಿಲ್ಲದಾಗೆ ಮಾಡಿದರು. ತಕ್ಷಣಕ್ಕೆ ಒಂದು ಪರಿಹಾರವನ್ನು ಮಾಡಿದರು. ಮತ್ತು ನಾನು ಪುನಃ ಬಂದ ಎಲ್ಲ ಪತ್ರಕರ್ತರಲ್ಲಿ ಕೂಡ ಈ ವಿಚಾರವನ್ನು ನಾನು ಪ್ರಸ್ತಾಪಿಸ್ತಾ ಇದ್ದೇನೆ. ನನಗೇನು ಇದಕ್ಕೆ ತೊಂದರೆ ಅಲ್ಲ. ಸಾರ್ವಜನಿಕವಾಗಿ ನನ್ನ ಕಣ್ಣೆದುರು ಸ್ಕೂಟ್ರಲ್ಲಿ ಮಹಿಳೆಯರೆಲ್ಲ ಬೀಳುವುದನ್ನು ಕೊಂಡುವಾಗ ನನಗೆ ಮನಸ್ಸಿಗೆ ನೋವಾಗ್ತದೆ. ಅದಕ್ಕೆ ನಾವು ಇಲ್ಲಿ ಪುನಃ ಕಹಲ ನ್ಯೂಸಿನವರು ಬಂದಾಗ ಕೂಡ ಅವರಲ್ಲಿ ಈ ವಿಚಾರವನ್ನು ಪ್ರಸ್ತಾಪಿಸಿದ್ದೇನೆ. ಇವರಿಂದ ನನಗೆ ಪರಿಹಾರ ನನಗಲ್ಲ, ಸಮಾಜಕ್ಕೆ ಒಂದು ತಕ್ಷಣಕ್ಕೆ ಒಂದು ಪರಿಹಾರ. ಈಗ ಕೊರೋನಾ ಒಂದು ಬೇರೆ, ಅದರ ಮಧ್ಯೆ ಅಲ್ಲಿ ನೀರು ನಿಂತು ಡೆಂಗ್ಯೂ, ಮಲೇರಿಯಾ ಇಂಥ ರೋಗ ರುಜಿನಗಳಿಗೂ ಕೂಡ ಆಸ್ಪದವಾಗಬಾರದು ಎಂಬ ನಿಟ್ಟಿನಲ್ಲಿ ನಾನು ಪುನಃ ಇದನ್ನು ಮನವಿ ಮಾಡ್ತಿದ್ದೇನೆ.